ಇವತ್ತು ಇನ್ನೊಂದು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಜೊತೆಗೆ ನಿಮ್ಮ ಮುಂದೆ ಪರೋಟನ ಮಾಡಿದ್ದೀನಿ. ಏನು ಪರೋಟ ಅಂತ ಹೇಳಿದ್ರೆ ಹಾಲು ಪರೋಟನ ಖಂಡಿತ ಅಲ್ಲ. ಪರೋಟ ಅಂದ ತಕ್ಷಣ ಫಸ್ಟು ನೆನಪಾಗೋದು ಆಲೂಗಡ್ಡೆನೇ. ಬಟ್ ನಾನಿವತ್ತು ಪನ್ನೀರಿಂದ ಒಂದು ಸಿಂಪಲ್ ಆಗಿರೋ ಪರೋಟನ ರೆಡಿ ಮಾಡಿದ್ದೀನಿ. ತುಂಬ ಈಸಿ ಆಗೋದೆ, ಬೇಗನೂ ಆಗೋಗುತ್ತೆ. ತುಂಬ ಕಷ್ಟಪಡಬೇಕು, ತುಂಬ ಐಟಮ್ಸ್ ಬೇಕನ್ನೋದೇನಿಲ್ಲ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಪರೋಟ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಪನ್ನೀರ್ ತೊಗೊಂಡಿದ್ದೀನಿ, ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ಖಾರಕ್ಕೆ ತಕ್ಕಂತೆ ನೋಡಿಬಿಟ್ಟು ತೊಗೊಳ್ಳಿ, ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಸೊಪ್ಪು ಅಷ್ಟೇ, ನಿಮಗೆ ಕೊತ್ತಂಬರಿ ಸೊಪ್ಪು ಇಷ್ಟ ಆಗುತ್ತೆ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ಕಂಪೇರಿಟಿವ್ಲಿ ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪು ತುಂಬ ಹೆಲ್ದಿ ಆ್ಯಂಡ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಆದರೆ ಸೊಪ್ಪುಗಳನ್ನು ಹಾಗೆ ಯೂಸ್ ಮಾಡಬಾರ್ದು ಅಂತಲೂ ಹೇಳ್ತಾರೆ. ಸೊ ಪಾಲಕ್ ಸೊಪ್ಪು ತೊಗೊಂಡಾಗ ನಾವು ಒಂದು ನೀರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು, ಇಲ್ಲ ಅಂದರೆ ಈ ಥರ ಸ್ವಲ್ಪ ಡ್ರೈ ಫ್ರೈ ಥರನಾದರೂ ಮಾಡ್ಕೋಬೇಕು. ನಾನೆಲ್ಲನೂ ಸ್ವಲ್ಪ ಹುರ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಜಜ್ಕೋತಾ ಇದ್ದೀನಿ. ಹಾಗೆ ಇದಕ್ಕೇ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಥರ ಮಾಡ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲನೂ ಒಂದು ಬೌಲಿಗೆ ತಗೊಳ್ಳೋಣ. ಇದೊಂಥರ ಚಟ್ನಿ, ಅಂದರೆ ಇದು ಪನ್ನೀರ್ ಪರೋಟ ಆಗಿರ್ಬೋದು, ಪಾಲಕ್ ಪರೋಟಗಳಾಗಿಲ್ಲ, ಹಾಗೇ ಹಚ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಅದೊಂಥರ ಟೇಸ್ಟಾಗಿರುತ್ತೆ. ಅದಕ್ಕೊಂಚೂರು ಜೀರಿಗೆ ಹಾಕ್ಕೊಂಡು ಜಜ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದ್ಸರಿ ಟ್ರೈ ಮಾಡಿ. ಸೊ ಇದಕ್ಕೆ ಇವಾಗ ಪನ್ನೀರನ್ನ ತುರ್ಕೊಂಡಿದ್ದೀನಿ ನಾನು. ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಡ್ಬಾರ್ದು, ಜಸ್ಟ್ ತುರ್ಕೋಬೇಕು, ಅದು ಉದುರಾಗಿ. ಆಮೇಲೆ ಕಲಿಸ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕು, ಫುಲ್ ನೀರು ಹೊಡಿಯೋ ಥರ ಆ ಥರ ಮಿಕ್ಸ್ ಮಾಡಬಾರ್ದು. ಇದಕ್ಕೆ ನಾನು ಸ್ವಲ್ಪ ಪನ್ನೀರ್ ಜೊತೆಗೆ ನಾನು ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ ಹಾಕಿಬಿಟ್ಟು ಕಲಿಸ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಫ್ಲೇವರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಅದಕ್ಕೆ ಗೋಧಿ ಹಿಟ್ಟಿಂದ ಮಾಡ್ತಿದ್ದೀನಿ ನಾನು. ಮೈದಾ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಲ್ವಾ, ಹಾಗಾಗಿ ನಾನು ಗೋಧಿ ಹಿಟ್ಟನ್ನ ನೀವೆಷ್ಟು ಪರೋಟ ಮಾಡ್ತೀರಾ ಅದ್ರ ಅಂದಾಜು ಮೇಲೆ ನೋಡಿ ಕಲಿಸ್ಕೊಳ್ಳಿ. ತುಂಬ ತೆಳ್ಳಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ಹಿಟ್ಟನ್ನ ಕಲಿಸ್ಬಿಟ್ಟು ನಾನೊಂದು 1/2 hour ಬಿಟ್ಟಿದ್ದೆ. ಈಗ ಅದು ಚೆನ್ನಾಗೇ ಉಕ್ಕೊಂಡಿದೆ. ಸೊ ಈಗ ಮಾಡೋ ಮೆಥಡ್ ಹೇಗೆ ಅಂತ ನೋಡ್ಕೊಳ್ಳೋಣವಾ. ಎಲ್ಲರೂ ಪರೋಟ ಮಾಡ್ಬೇಕಾದ್ರೆ ಒಂದು ಕಂಪ್ಲೇಂಟ್ ಹೇಳೋದು ನನಗೆ, ನೀವು ಗೋಧಿ ಹಿಟ್ಟಿಂದ ಹೇಗೆ ಮಾಡ್ತೀರಾ, ಫಿಲ್ಲಿಂಗ್ ಚೆನ್ನಾಗಾಗಲ್ಲ, ಎಲ್ಲ ಹೊರಗೆ ಬಂದುಬಿಡುತ್ತೆ ಅಂತಲೂ ಹೇಳ್ತಾ ಇರ್ತಾರೆ ಪೇರೆಂಟ್ಸು ಕೆಲವೊಬ್ಬರು. ಆದರೆ ಪರೋಟ ಆಲ್ಮೋಸ್ಟು ಎಲ್ಲರೂ ಇವಾಗ ಎಲ್ಲರ ಮನೇಲೂ ಆಲೂ ಪರೋಟ ಕಾಮನ್ ಆಗಿಬಿಟ್ಟಿದೆ. ಯಾಕಂದರೆ ಮಕ್ಕಳಿಗಂತೂ ಪರೋಟ ಅಂತಂದರೆ ತುಂಬ ಇಷ್ಟ. ಬಟ್ ಅದನ್ನೇ ಸ್ವಲ್ಪ ಹೆಲ್ದಿಯಾಗಿ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ ಯಾವಾಗಲೂ, ಯಾವ ಥರ ಕೊಡೋದು, ಯಾವ ಥರ ಮಾಡೋದು, ಯಾವ ಥರ ಮಾಡಿದ್ರೆ ತಿಂತಾರೆ ಅಂತ. ನೋಡಿ, ಈ ಥರ ಚಪಾತಿ ಥರ ಹೊತ್ಕೊಂಡು ಅದ್ರ ಮೇಲೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ಚಿಕ್ಕದಾಗಿ ರೋಲ್ ಮಾಡ್ಕೊಳ್ಳೋಣ. ಎಷ್ಟು ಚಿಕ್ಕದಾಗಿ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಚಿಕ್ಕದಾಗಿ ರೋಲ್ ಮಾಡಿಕೊಂಡು ಇದನ್ನು ಮತ್ತೆ ಸುತ್ಕೊಳ್ಳೋಣ. ಪರೋಟ ಮಾಡುವಾಗ ಈ ಥರ ಮಾಡ್ಕೊಂಡು ನೋಡಿ, ಟ್ರೈ ಮಾಡಿ, ನಿಮಗೇ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು. ಮಾಮೂಲಿ ನಾವು ಫಿಲ್ ಮಾಡ್ಕೊಂಡು ಮಾಡೋದಕ್ಕೂ ಈ ಥರ ಮಾಡಿ ಫಿಲ್ ಮಾಡ್ಕೊಂಡು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಮತ್ತು ಪರೋಟನೂ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಡಸ್ಟ್ ಮಾಡಿಕೊಂಡು ಹಿಟ್ಟನ್ನ ಉತ್ಕೊಳ್ಳೋಣ. ಸ್ವಲ್ಪ ಅಗಲವಾಗಿ ಉತ್ಕೊಂಡು ನಮಗೆಷ್ಟು ಬೇಕು ಫಿಲ್ಲಿಂಗಿಗೆ ನೋಡಿಕೊಂಡು ಅಷ್ಟನ್ನು ನಾವು ಹಾಕ್ಕೊಳ್ಳೋಣ. ನೋಡಿ, ನಂದು ಪನ್ನೀರ್ ನೀರು ಹೊಡ್ಕೊಂಡಿಲ್ಲ, ಏಕೆಂದರೆ ಹಿಂಡಿ ಕಲಿಸ್ಬಾರ್ದು, ಸ್ಮೂತಾಗೆ ಕಲಸಿ ಇಟ್ಕೋಬೇಕು. ಅವಾಗ ಉದ್ರಾಗಿ ತುಂಬ ಚೆನ್ನಾಗಿರುತ್ತೆ ಪನ್ನೀರು ಕೂಡ. ಈಗ ಇದನ್ನು ನಾವು ಕವರ್ ಮಾಡ್ಕೊಂಡು ಮತ್ತೆ ಚಪಾತಿ ಥರನೇ ಉದ್ದಬೇಕು. ತುಂಬ ಒತ್ತಿನೂ ಉದ್ದೋದು ಬೇಡ, ಸ್ಮೂತಾಗಿ ಸ್ವಲ್ಪ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡು ಉದ್ದಿದ್ರೆ ಸಾಕಾಗುತ್ತೆ. ತುಂಬ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಹೊರಗೂ ಬರಲ್ಲ ಪನ್ನೀರು. ಎರಡೂ ಕಡೆನೂ ಚೆನ್ನಾಗಿ ಬಂದಿತ್ತು. ಮತ್ತು ತುಂಬ ತೆಳುವಾಗಿ ಬರುತ್ತೆ. ನೀವು ಎಷ್ಟು ತೆಳುವಾಗಿ ಉತ್ಕೊತೀರೋ ಅಷ್ಟು ತೆಳುವಾಗಿ ಬರುತ್ತೆ. ಕೆಲವೊಬ್ಬರು ಪನ್ನೀರ್ ಮಾಡ್ತಾರೆ, ತುಂಬ ದಪ್ಪವಾಗಿ ಮಾಡ್ತಾರೆ. ಅದು ಒಂದು ತಿಂದರೆ ಸಾಕಪ್ಪ ಅನ್ನೋ ಥರ ಇರುತ್ತೆ. ಈ ಥರ ತೆಳುವಾಗಿ ಮೃದುವಾಗಿ ಮಾಡೋದ್ರಿಂದ ಆಮೇಲೆ ಆ ಚಪಾತಿನೂ ಕೂಡ ಎಷ್ಟು ಚೆನ್ನಾಗಿ ಉಕ್ಕೊಂಡು ಬರುತ್ತೆ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ. ಸೊ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ತೆಳುವಾಗಿ ಬಂದರೆ. ದಪ್ಪ ಇದ್ದಾಗ ಏನಾಗುತ್ತೆ, ಬರೀ ಚಪಾತಿನೇ ತಿಂತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನೋಡಿ, ಈ ಥರ
ಸ್ವಲ್ಪ ಹಂಚು ಕಾದಾದಮೇಲೆ ಹಾಕ್ಕೊಳ್ಳೋಣ. ತುಂಬಾ ಬಿಸಿ ಮಾಡ್ಕೊಬಿಡ್ಬೇಡಿ ಹಂಚನ್ನ, ಸ್ವಲ್ಪ ಮೀಡಿಯಮ್ ಆಗಿ ಬಿಸಿ ಮಾಡಿಕೊಂಡು ನೀವು ಆಯಿಲ್ ಅಥವಾ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಮೇಲ್ಗಡೆ ಎರಡೂ ಕಡೆನೂ ತಿರುವು ಹಾಕ್ಕೊಂಡು ನೀಟಾಗಿ ಸೈಡಲ್ಲೆಲ್ಲ ನೀಟಾಗಿ ಬೇಯಿಸ್ಕೋಬೇಕು. ಇಷ್ಟ ಆದರೆ ನೋಡಿ ನಮ್ಮ ಪರೋಟ ರೆಡಿ. ಸೊ ಅದನ್ನು ನೋಡ್ತಿದ್ರೇ ತಿನ್ನೋಣ ಅನ್ನೋ ಥರ ಫೀಲ್ ಆಗುತ್ತೆ. ಎರಡೂ ಕಡೆ ಫ್ರೈ ಆಗಾದಮೇಲೆ ಮೇಲ್ಗಡೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಮಕ್ಕಳು ಆಲ್ಮೋಸ್ಟ್ ಬೆಳಗ್ಗೆ ಹೋದರೆ ಬರೋದೇ ಸಂಜೆ ಆಗುತ್ತೆ. ನನ್ನ ಮಕ್ಕಳಿಗೆ ತುಪ್ಪಂಗಿಂತ ಬಟರ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಎರಡೂ ಸೈಡೂ ಸ್ವಲ್ಪ ಬಟರನ್ನು ಸ್ಪ್ರೆಡ್ ಮಾಡಿಬಿಟ್ಟು ಕೊಟ್ಟಿದ್ದೆ. ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ತುಂಬ ಹೆಲ್ದಿಯಾಗಿ ಅವ್ರಿಗೆ ಮಾರ್ನಿಂಗೆ ತುಂಬ ಹೆಲ್ದಿಯಾಗಿ ಫೀಡ್ ಮಾಡಿದ್ದೀವಿ ಅನ್ನೋ ಸ್ಯಾಟಿಸ್ಫೈ ಇರುತ್ತೆ. ಹಾಗೆ ಕೆಲವೊಬ್ಬರು ಪೇರೆಂಟ್ಸ್ ಹೇಳ್ತಿರ್ತಾರೆ ಮಾರ್ನಿಂಗ್ ನಮಗೆ ಟೈಮೇ ಇರಲ್ಲ, ಅಷ್ಟೆಲ್ಲ ವೆರೈಟಿಯಾಗಿ ಅವ್ರು ಕೇಳೋ ಥರ ಮಾಡಿಕೊಡೋಕ್ಕೆಲ್ಲ ನಮಗೆ ಟೈಮೇ ಆಗಲ್ಲ ಎಷ್ಟು ಬೇಗ ಇದ್ರೂ ಅಂತ. ಅದು ನಿಜ. ಈಗೆಲ್ಲ ಮಕ್ಕಳನ್ನ 7 ಗಂಟೆ 7:15ಗೆಲ್ಲ ಮನೆಯಿಂದ ಹೊರಡಬೇಕು. ಅವರು ಅಂದರೆ 7ಗೆಲ್ಲ ಅವ್ರದ್ದು ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗಿರಬೇಕು. ಈ ಥರ ಇದ್ದಾಗ ಕೆಲವೊಂದು ಸರಿ ತಲೆನೋವು ಇರುತ್ತೆ, ಎಲ್ಲ ಡೇನೂ ಒಂದೇ ಥರ ಇರಲ್ಲ, ಕೆಲವೊಂದು ಸರಿ ಟಯರ್ಡ್ ಆಗಿರುತ್ತೆ. ಸೊ ಹಂಗಾಗಿ ಈ ಥರ ಸಿಂಪಲಾಗಿ ತುಂಬ ರಿಸ್ಕ್ ಪಡೆದೆ, ತುಂಬ ಐಟಮ್ಸ್ಗಳನ್ನ ಹಾಕದೆ ಹೆಲ್ದಿಯಾಗಿ ಈಸಿಯಾಗಿ ಟಕ್ ಅಂತ ಮಾಡಿಬಿಡ್ಬೋದು. ನನಗೆ ಇವತ್ತು ಇಷ್ಟು ಪ್ರಿಪೇರ್ ಮಾಡೋಕ್ಕೆ 35 ಮಿನಿಟ್ಸ್ ತೊಗೊಂಡಿದ್ದೀನಿ. ಸೊ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿತ್ತು. ಇದನ್ನು ಖಾರ ಚಟ್ನಿ ಜೊತೆಗೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಮಕ್ಕಳಿಗೆ ಇಷ್ಟ ಆಗಲ್ಲ ಅಂದರೆ ಕಾಯಿ ಚಟ್ನಿ ಅಥವಾ ಮೊಸರು ಜೊತೆಗೆ ಸರ್ವ್ ಮಾಡ್ಬೋದು, ಸೂಪರಾಗಿರುತ್ತೆ. ಮಕ್ಕಳಿಗೆ ಮಾರ್ನಿಂಗ್ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೀವಿ ಅನ್ನೋ ಸ್ಯಾಟಿಸ್ಫೈ ಅಂತೂ ಖಂಡಿತ ಸಿಗುತ್ತೆ. ಮಾರ್ನಿಂಗ್ ಅಂತೂ ಆಲ್ಮೋಸ್ಟ್ ಎಲ್ಲರದು ಕಂಪ್ಲೇಂಟ್ ಇರುತ್ತೆ, ಮಾರ್ನಿಂಗ್ ಟೈಮ್ ಆಗಲ್ಲ ನಮಗೆ, ಎಷ್ಟು ಬೇಗ ಇದ್ದರೂ ಟೈಮ್ ಆಗೋಗುತ್ತೆ ಅಂತ. ಈ ಶೆಡ್ಯೂಲಲ್ಲಂತೂ ಗೊತ್ತಲ್ವ, ಮಕ್ಕಳಿಗೆ 7:15ಗೆ ಮನೆ ಬಿಡಬೇಕು, 7 ಗಂಟೆ ಅಷ್ಟೊತ್ತಿಗೆ ಅವ್ರ ಬ್ರೇಕ್ಫಾಸ್ಟ್ ರೆಡಿಯಾಗಿರಬೇಕು. ಸೊ ಇಷ್ಟೆಲ್ಲ ಟೆನ್ಷನ್ ಇರುವಾಗ ನಾವೊಂಚೂರು ಅರ್ಲಿಯಾಗಿ ನಾಳೆ ಏನು ಮಾಡಬೇಕು ಅಂತ ಪ್ರಿಪೇರ್ ಮಾಡಿಕೊಂಡು ಮೆಂಟಲಿ ಫಿಕ್ಸ್ ಆಗಿದ್ದರೆ ಮಾರ್ನಿಂಗ್ ನಮಗೆ ಈಸಿಯಾಗಿರುತ್ತೆ. ಹಾಗೆ ಮಕ್ಕಳಿಗೂ ಹೆಲ್ದಿಯಾಗಿ ಫೀಡ್ ಮಾಡೋಕ್ಕೆ ಆಗುತ್ತೆ. ಸೊ ಹಂಗಾದರೆ ನಾಳೆ ಏನು ಮಾಡಬೇಕು ಅನ್ನೋದೇ ಕ್ವಶನ್ ಮಾರ್ಕ್ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿ ಅಷ್ಟೇ ಅಲ್ಲದೆ ಈಸಿಯಾಗಿ ಟಕ್ ಅಂತ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಫಾಲೋ ಮಾಡೋದಷ್ಟೇ ಅಲ್ಲ, ಈಗಲೇ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿತ್ತು, ಹಾಗೆ ನಿಮ್ಮ ಮಕ್ಕಳು ಎಷ್ಟು ಇಷ್ಟಪಟ್ಟು ತಿಂದರು ಅಂತ ಕಮೆಂಟ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹಾಗೆ ನೆಕ್ಸ್ಟ್ ರೆಸಿಪಿ ಯಾವುದಾದ್ರೂ ಫುಡ್ ಮೇಲೆ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ಆದಷ್ಟು ಮಾಡಿ ನಾನು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಹಾಕ್ತಾ ಇರ್ತೀನಿ. ಓಕೆನಾ? ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್. ಮತ್ತೆ ಸಿಗಬೇಕಂದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ.